ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ 5ನೇ ಕ್ರಾಸ್ನಲ್ಲಿ ಬೃಹತ್ ನೇರಳೆ ಮರ ಕಡಿದಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಸಿರೇ ಉಸಿರು, ಕಾಡು ಬೆಳೆದರೆ ನಾಡು ಬೆಳೆಯುತ್ತಿದೆ ಎಂಬ ನಾಣ್ಣುಡಿ ಇದೆ. ಆದರೆ ದುಷ್ಕರ್ಮಿಗಳು ನೇರಳೆ ಮರವನ್ನು ಕಡಿದು ಹಾಕಿರುವ ಘಟನೆ ಚಿತ್ರದುರ್ಗದಲ್ಲಿ ಗುರುವಾರ ಬೆಳಗಿನ ಜಾವ ನಡೆದಿದೆ. ನಗರದ ಜೋಗಿಮಟ್ಟಿ ರಸ್ತೆಯಲ್ಲಿ ಹಣ್ಣುಗಳನ್ನು ಬಿಡುತ್ತಿದ್ದ 5 ರಿಂದ 6 ವರ್ಷದ ಹಳೆಯ ದೊಡ್ಡದಾದ ನೇರಳೆ ಮರವನ್ನು ಕಡಿದು ಹಾಕಿದ್ದಾರೆ. ಇದರಿಂದ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ವೇದಿಕೆ ಕಾರ್ಯಕರ್ತರು ಮತ್ತು ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ದುಷ್ಕರ್ಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ನೆನಪಿಗಾಗಿ ಜೋಗಿಮಟ್ಟಿ ಗೆಳೆಯರ ಬಳಗದ ವತಿಯಿಂದ ನೆಟ್ಟು ಪೋಷಣೆ ಮಾಡಿದ ಮರವನ್ನು ಕಡಿದಿದ್ದರಿಂದ ಪರಿಸರಾಸಕ್ತರಿಗೆ ನೋವುಂಟು ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದು ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡುವುದಾಗಿ ಈ ಒಂದು ಸ್ಥಳೀಯರು ಮಾಹಿತಿ ಕೂಡ ನೀಡಿದ್ದಾರೆ. ಇವತ್ತು ಬಹಳ 50 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋದು ರಾತ್ರಿ ಸಿಡಿರು ಅಂತೇಳಿ ನಾವೇ ಬೆಳೆದಿರೋಂಥ ಮರ ಅಂದ್ರೆ ನಮ್ಮವರ ಕಳೆದಿರೋಂಥ ನಮ್ಮವರ ಅಂತಾರೆ ನಮ್ಮ ಕಳೆದಿರೋಂಥವ್ರು ಹೌದಲ್ವಾ ಕರಿತೀವಿ, ನಾವು ಮರ ಹತ್ಯೆ ಅಂತ ಕರಿತೀವಿ. ಹಂಗಾಗಿ ಕಾನೂನಿನ ಪ್ರಕಾರ ಮರ ಹತ್ಯೆಗೆ ಎಷ್ಟು ತಾಕತ್ತು ಶಕ್ತಿ ಪೌರುಷ ಕಾನೂನು ಇರುತ್ತೋ ಹಾಗೆ ಮರ ಹತ್ಯೆ ಮತ್ತೆ ಉಳಿಸೋಕ್ಕಾಗಲ್ಲ. ಆದರೆ ಮರಗಳನ್ನು ಪರಿಹಾರ ಬೆಳೆಸ್ಬೋದು. ಹಾಗಾಗಿ ಇವತ್ತು ನಮ್ಮ ಸರ್, ಇವತ್ತು ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯಲ್ಲಿ ಈ ಒಂದು ಅನಾಹುತ ಈಡಾಗಿದೆ. ಈಗ ಒಂದು 5 ರಿಂದ 6 ವರ್ಷದ ಹಿಂದೆ ನಾವು ಜೋಗಿಮಟ್ಟಿ ಗೆಳೆಯರ ಬಳಗದಿಂದ ಸ್ವತಂತ್ರ ದಿನ ಮಹೋತ್ಸವದ ಪ್ರಯುಕ್ತ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಗಿಡಗಳಿಗೆ ನೀರು ಹಾಕ್ತಾ ನೀರನ್ನು ಇದು ಮಾಡಿ ಬೆಳೆಸಿ ಗೊಬ್ಬರ ನೀರನ್ನು ಹಾಕಿ ಬೆಳೆಸಿರ್ತಕ್ಕಂಥ ಜೋಗಿಮಟ್ಟಿ ಗೆಳೆಯರ ಬಳಗಕ್ಕೆ ಇವತ್ತು ಒಂದು ಅನಾಹುತ ಆಗಿದೆ. ಈ ಒಂದು ಜೋಗಿಮಟ್ಟಿ ಗೆಳೆಯರ ಬಳಗದಲ್ಲಿ ಒಬ್ಬ ಸದಸ್ಯರು ಮರಣ ಹೊಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮಗೆ ನೋವುಂಟಾಗಿದೆ. ಬೆಳಗ್ಗೆಯಿಂದ ಈ ಗೊತ್ತಾಗಿರೋ ವಿಚಾರ ಎಲ್ರಿಗೂ ನಮ್ಮ ಬಳಗಕ್ಕೆ ಗೊತ್ತಾದ ತಕ್ಷಣವೇ ಯಾರು ಕೂಡ ತಿಂಡಿ ನೀರನ್ನು ಕುಡಿಯದೆ ಬಂದು ಈ ಒಂದು ಬೇಜಾರಾಗಿರ್ತಕ್ಕಂಥ ಸಂಗತಿ ಚಿತ್ರದುರ್ಗ ಜೋಗಿಮಟ್ಟಿ ರಸ್ತೆಯಲ್ಲಿ ಆಗಿದೆ. ಬಟ್ ಇದು ಇನ್ನು ಮುಂದೆ ಆಗಬಾರ್ದು. ಈಗಾಗಲೇ ಆಗಲೇ ನಾವು ಅರಣ್ಯ ಇಲಾಖೆಗೆ ಫೋನ್ ಮಾಡಿ ತಿಳಿಸಿದ್ದೀವಿ, ಇನ್ನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನು ಮುಂದಿನ ಹೋರಾಟವನ್ನು ಕೂಡ ನಾವು ನಮ್ಮ ಗೆಳೆಯರ ಬಳಗದಿಂದ ಮಾಡ್ತೀವಿ. ಯಾವುದು ಚಿತ್ರದುರ್ಗದಲ್ಲಿ ಈ ರೀತಿ ಆಗಬಾರ್ದು. ಒಬ್ಬ ಮನೆಗೆ ಒಬ್ಬ ವ್ಯಕ್ತಿ 2 ಸಸಿಗಳನ್ನು ನೆಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಅದೇ ಬೆಳೆದಿರ್ತಕ್ಕಂಥ ಒಂದು ಸಸಿಯನ್ನು ಮರಣ ಹೋಮ ಮಾಡಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ತಮ್ಮ ಹೆಸರು? ರಾಜಣ್ಣ ಅಂತೇಳಿ, ಜೋಗಿಮಟ್ಟಿ ರೋಡು ಗೆಳೆಯರ ಬಳಗದ ನಿರ್ದೇಶಕರು.